ಗೇಲ್ ಹೆಸರಲ್ಲಿದ್ದಂತ ದಾಖಲೆಯನ್ನ ಬ್ರೇಕ್ ಮಾಡಿದ ವಿರಾಟ್ ಕೊಹ್ಲಿ ಟಿ20ಯಲ್ಲಿ ಈ ಸಾಧನೆ ಮಾಡಿದ ಏಕೈಕ ಭಾರತೀಯ. ಬುಧವಾರ ರಾತ್ರಿ ರಾಯ್ಪುರ್ನಲ್ಲಿ ಶಹೀದ್ ವೀರ ನಾರಾಯಣ ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ IPL 2026 ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಈ ಅಪರೂಪದ ಸಾಧನೆ ಮಾಡಿದರು. ಈ ಪಂದ್ಯದಲ್ಲಿ 78ನೇ ರನ್ ಪೂರ್ಣಗೊಳಿಸಿದ ನಂತರ ಕೊಹ್ಲಿ 14,000 ರನ್ ಕ್ಲಬ್ ಸೇರಿಕೊಂಡಿದ್ದಾರೆ. RCB ಲೆಜೆಂಡರಿ ಬ್ಯಾಟರ್ ವಿರಾಟ್ ಕೊಹ್ಲಿ KKR ವಿರುದ್ಧ ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ತೋರುವ ಮೂಲಕ IPL ಹಾಗೂ ಟಿ20 ಕ್ರಿಕೆಟ್ ನಲ್ಲಿ ಇತಿಹಾಸ ನಿರ್ಮಿಸಿದ್ದಾರೆ. ಟಿ20 ಕ್ರಿಕೆಟ್ ನಲ್ಲಿ 14,000ಕ್ಕೂ ಹೆಚ್ಚು ರನ್ ಗಳಿಸಿದ 6ನೇ ಬ್ಯಾಟ್ಸ್ಮನ್ ಮತ್ತು ಈ ಸಾಧನೆಯ ಮಾಡಿದಂತಹ ಮೊದಲ ಭಾರತೀಯ ಅಂದ್ರೆ ಅದು ವಿರಾಟ್ ಕೊಹ್ಲಿ ಅವರೇ. ಕೊಹ್ಲಿ ಟಿ20 ಕ್ರಿಕೆಟ್ ನಲ್ಲಿ ಈ ಮೈಲಿಗಲ್ಲು ಸಾಧಿಸಿದ ವಿಶ್ವದ 6ನೇ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ. ಆದರೆ ಕೊಹ್ಲಿ ಈ ಸಾಧನೆಯನ್ನ ವೇಗವಾಗಿ ಮಾಡಿದ ಆಟಗಾರ ಎಂಬ ಹೊಸ ವಿಶ್ವ ದಾಖಲೆಯಲ್ಲಿ ತಮ್ಮ ಹೆಸರನ್ನು ಬರೆದುಕೊಂಡಿದ್ರು. ವಿರಾಟ್ ಕೊಹ್ಲಿ 409 ಇನ್ನಿಂಗ್ ಗಳಲ್ಲಿ ಈ ದಾಖಲೆ ನಿರ್ಮಿಸಿದ್ದಾರೆ. ಈ ಕೊಹ್ಲಿಗೂ ಮುನ್ನ ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ 423 ಇನ್ನಿಂಗ್ಸ್ ಗಳಲ್ಲಿ ಈ ದಾಖಲೆ ನಿರ್ಮಿಸಿದರು. ಪ್ರಸ್ತುತ ಕ್ರಿಸ್ ಗೇಲ್ 14,562, ಕೀರಾನ್ ಪೋರ್ಲಾಂಡ್ 14,482, ಅಲೆನ್ ಸೆಲ್ಸ್ 14,449, ಡೇವಿಡ್ ವಾರ್ನರ್ 14,284 ಮತ್ತು ಇವರೆಲ್ಲರೂ ವಿರಾಟ್ ಕೊಹ್ಲಿಗಿಂತ ಒಂದು ಹೆಜ್ಜೆ ಮುಂದೆನೇ ಇದ್ದಾರೆ. IPL ಟಿ20 ಟೂರ್ನಮೆಂಟ್ ನಲ್ಲಿ ಸತತ 2 ಪಂದ್ಯಗಳಲ್ಲಿ ಡಕ್ಔಟ್ ತೀರುವ ಒತ್ತಡದಿಂದ ಕೊಹ್ಲಿ KKR ವಿರುದ್ಧ ತಮ್ಮ ಸಾಮರ್ಥ್ಯ ಪ್ರದರ್ಶನ ಮಾಡಿದರು. ಆದರೆ ಅವರು 60 ಎಸೆತಗಳಲ್ಲಿ 11 ಬೌಂಡರಿ ಮತ್ತು 3 ಸಿಕ್ಸರ್ಗಳೊಂದಿಗೆ 105 ರನ್ ಗಳಿಸಿ ಅಜೇಯವಾಗಿ ಉಳಿದುಕೊಂಡರು. ಇದು IPL ನಲ್ಲಿ ಕೊಹ್ಲಿ ಅವರ 9ನೇ ಶತಕ ಮತ್ತು ಒಟ್ಟಾರೆ ಟಿ20 ಕ್ರಿಕೆಟ್ ನಲ್ಲಿ 10ನೇ ಶತಕವಾಗಿದೆ. ಇದರೊಂದಿಗೆ ವಿರಾಟ್ ಕೊಹ್ಲಿ ಟಿ20 ಸ್ವರೂಪದಲ್ಲಿ 10 ದಶಕಗಳು ಗಳಿಸಿದ ಭಾರತೀಯರಾಗಿದ್ದಾರೆ. ಕ್ರಿಸ್ ಗೇಲ್ 22 ಮತ್ತು ಬಾಬರ್ ಆಜಮ್ 13, ನಂತರ ಡೇವಿಡ್ ವಾರ್ನರ್ ಜೊತೆಗೆ ಟಿ20 ಗಳಿಸಿದ ಅತಿ ಹೆಚ್ಚು ಶತಕ ಪಡೆದಿರುವಂತಹ ಕೊಹ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ವಿರಾಟ್ ಕೊಹ್ಲಿ IPL ನಲ್ಲಿ 9 ಶತಕಗಳನ್ನು ಸೇರಿಸಿದ್ದಾರೆ. ಇದರಲ್ಲಿ 3 ಶತಕಗಳು ಚೇಸಿಂಗ್ ಮಾಡುವಾಗ ಬಂದಿದೆ. ವಿರಾಟ್ ಕೊಹ್ಲಿ ಭಾರತದ ಪರ ಅತಿ ಹೆಚ್ಚು ರನ್ ಚೇಸ್ ಮಾಡಿದಂತಹ ಕ್ರಿಕೆಟಿಗ. IPL ನಲ್ಲಿ 2 ವಿಭಿನ್ನ ತಂಡಗಳ ವಿರುದ್ಧ 2 ಶತಕಗಳನ್ನು ಗಳಿಸಿದ ಮೊದಲ ಭಾರತೀಯ ಆಟಗಾರ ವಿರಾಟ್ ಕೊಹ್ಲಿ. ಗುಜರಾತ್ ಲಯನ್ಸ್ ಮತ್ತು KKR ವಿರುದ್ಧ ಕೊಹ್ಲಿ 2 ಶತಕಗಳನ್ನು ಗಳಿಸಿದರು. ಉದಗಿಂತ ಜೋಸ್ ಬಟ್ಲರ್ KKR ಮತ್ತು RCB ವಿರುದ್ಧ 2 ಶತಕಗಳನ್ನು ಕೂಡ ಗಳಿಸಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರ ಕ್ರಿಕೆಟ್ ನ ಬ್ರೇಕಿಂಗ್ ನ್ಯೂಸ್ ಗಾಗಿ ನಮ್ಮ i5 ಕನ್ನಡ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದೊಂದು ವಿಡಿಯೋದಲ್ಲಿ.